ಮಾಧ್ಯಮದವರೆಲ್ಲ ಫಸ್ಟ್ ಟೈಮು. ಯಾಕಂದರೆ ನಾನು ಗೃಹಿಣಿ, ನನ್ನ ಹೆಸರು ಸುಜಾತಾ ಗಿರೀಶ್. ನಾವು 3 ಜನ ನಿರ್ಮಾಪಕರಲ್ಲಿ ನಾನು ಒಬ್ಳು ಇದರಲ್ಲಿ. ಇದು ನಮ್ಮ ಕುಟುಂಬ ಸ್ನೇಹಿತ ಆದ ಮಲ್ಲಿಕಾರ್ಜುನ್ ಸರ್ ಮತ್ತು ರೂರಲ್ ಸ್ಟಾರ್ ಅಂಜನ್ ಅವರು, ಇವರೆಲ್ಲ ನಮ್ಮ ಕುಟುಂಬದ ಸ್ನೇಹಿತರು. ಹಾಗೆ ಇವರು ದಾವಲಣ್ಣರು ಮತ್ತು ಅಶೋಕ್ ಸರ್ ಅವರು ನಮ್ಮ ಕುಟುಂಬ ಸ್ನೇಹಿತರು. ಹಂಗೆ ಮಾತಾಡ್ತಾ ಬಂದಾಗ ನಮ್ಗೆ ಮಲ್ಲಿಕಾರ್ಜುನ್ ಸರ್ ಪರಿಚಯ ಆದರು. ಆವಾಗ ಈ ಸ್ಟೋರಿ ಹೇಳಿದರು ಉತ್ತರ ಕರ್ನಾಟಕದ ನಾವು, ಯಾಕಂದರೆ ನಾವು ಉತ್ತರ ಕರ್ನಾಟಕದ, ನಮ್ಮ ಬಾಗಲಕೋಟೆ ಜಿಲ್ಲೆ ನಮ್ಮದು ಕೂಡ ಅಲ್ಲೇ ಒಂದು ಹಳ್ಳಿ. ಆವಾಗ ಸ್ಟೋರಿ ಹೇಳಿದಾಗ ಯಾಕೆ ನಾವು ಈ ಸ್ಟೋರಿ ಚೆನ್ನಾಗಿದೆ ಅಲ್ಲ, ಇದನ್ನ ಯಾಕೆ ನಾವು ಒಂದು ಇದನ್ನಾಗಿ ತಗೋಬಾರ್ದು, ಮಾಡಬಾರ್ದು, ಚಾಲೆಂಜ್ ಆಗಿ ತಗೋಬಾರ್ದು. ಯಾಕಂದರೆ ಇವಾಗಿನ ಸಿನಿಮಾ ಎಲ್ಲ ಗೊತ್ತೇ ಇದೆ ಯಾವ ಥರ ಇರ್ತವೆ ಅನ್ನೋದು. ನಮಗೂ ಚಿಕ್ಕಂದಿನಲ್ಲೇ ಸಿನಿಮಾ ನೋಡೋದು ಭಾಳ ಹುಚ್ಚು. ಯಾಕಂದ್ರೆ ಹಳ್ಳಿಯಿಂದ ನಾವು ಒಂದು 20 ಕಿಲೋಮೀಟರ್ ಹೋಗ್ತಿದ್ವಿ ವರ್ಷಕ್ಕೊಂದ್ಸರಿ ಸಿನಿಮಾ. ನಮ್ಮ ಮನೇಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಗಣೇಶ ಚತುರ್ಥಿಗೆ ಹೊಸ ಸಿನಿಮಾ ಬರ್ತಾ ಇರ್ತಿದ್ವು. ನಂಗೊಂದು ಸ್ವಲ್ಪ ಮಾತಾಡೋದು ಇದಾಗುತ್ತೆ. ಯಾಕಂದ್ರೆ ಅದು ರಾತ್ರಿ ನೈಟ್ ಶೋ ಒಂದು ಟ್ರ್ಯಾಕ್ಟರ್ ಅಲ್ಲಿ ಕರ್ಕೊಂಡು ಎಲ್ಲ ಊರ್ ಜನ ಹಿಂಗ್ ಹಬ್ಬಕ್ಕೊಂದ್ಸರಿ ನಮ್ಮ ಮನೇಲಿ ಸಿನಿಮಾ ತೋರಿಸ್ತಾ ಇದ್ರು. ಅದು ನಮ್ಗೆ ಬಹಳ ಖುಷಿ. ಯಾಕಂದ್ರ ಸಣ್ಣವರಿದ್ದಾಗ ಅವು ಅಪ್ಪ ಕರ್ಕೊಂಡು ಹೋಗೋದು, ಈ ತರ ವರ್ಷಕ್ಕೊಂದ್ಸರಿ ಸಿನಿಮಾ ತೋರಿಸ್ತಾರಲ್ಲಪ್ಪ, ಇದೇನು ಯಾವ ರೀತಿ ಇರ್ತದ ಅಂತ ಹೇಳಿ ನಮ್ಗೆ ಒಂದು ಖುಷಿ ಇರ್ತಿತ್ತು. ಅಷ್ಟು ದೂರ ಆಗ ಬಂದಾಗ ಸರ್ ಪರಿಚಯ ಆದಾಗ ಯಾಕೆ ನಾವೊಂದು ಸಿನಿಮಾ ಈ ತರ ಸ್ಟೋರಿ ಇದೆ, ನಮ್ಮೂರ್ ಕಡೆದೇ ಇದೆ, ನಮ್ಮ ಉತ್ತರ ಕರ್ನಾಟಕದ ಇದೆ, ಆ ತರ ಇದ್ದಾಗ ನಾವು ಇದನ್ನ ಯಾಕೆ ತಗೋಬಾರ್ದು, ಚಾಲೆಂಜ್ ಆಗಿ ತಗೋಬಾರ್ದು ಅಂತ ನಾವೆಲ್ಲರೂ ಸೇರಿ ಒಪ್ಕೊಂಡಿದ್ದು. ಚೆನ್ನಾಗಿ ಬರುತ್ತೆ ಅಂತ ತಮ್ಮೆಲ್ಲರ ಮಾಧ್ಯಮದವ್ರಿಗೆಲ್ಲ ಕೇಳ್ಕೊಂತೀವಿ. ಯಾಕಂದ್ರೆ ತಮ್ಮ ಮುಂದೆ ಇದೆ ಯಾವ ರೀತಿ ತೋರಿಸ್ಬೇಕು, ತೋರಿಸ್ಬೋದು ಅಂತ ಹೇಳಿ. ಥ್ಯಾಂಕ್ ಯು ಸರ್. ಎಷ್ಟು ಇಲ್ಲ ಸರ್, ಕಡೆ ಉತ್ತರ ಕನ್ನಡ ಕಡೆ ಒಬ್ಬ ಹುಡುಗ ಊರಲ್ಲಿ ಇರ್ತಾರಲ್ಲ, ಹುಲಿ ಅನ್ನೋದು ಜಾಸ್ತಿ ಉಡಾಣ ಹುಡುಗರಿಗೆ. ಹುಲಿ ಬಂತು ನೋಡು ಅಂತ ಈ ಥರ ಎಲ್ಲ ಅನ್ನೋದು. ಹಾಗೆ ಅವನಿಗೆ ಹಂಗೆ ಹೇಳ್ತಾ ಹೇಳ್ತಾ ಹುಲಿ ಬೀರ ಅಂತ ಹೆಸರು ಬರ್ತದೆ. ಆ ಥರ ಅಲ್ಲ, ಎಲ್ಲರೂ ಕರಿತಾ ಇರ್ತಾರೆ ಊರಲ್ಲಿ, ಹುಲಿ ಬಂತು ನೋಡು ಆ ಥರ. ಸರ್ ಇದು ಕಾಮಿಡಿ ಜೋನ್ ಅಂತ ಸ್ಟಾರ್ಟ್ ಆಗ್ತದೆ, ಅಂತಿಮವಾಗಿ ಒಂದು ಮೆಸೇಜ್ ಹೇಳ್ತಾ ಏನು ಮಾಡ್ತಾರೆ. ಹೌದು, ರಂಗೇನ್ ರಘು ಸರ್ ತಾತನ ಕ್ಯಾರೆಕ್ಟರ್ ಮಾಡ್ತದೆ, ಹೀರೋ ತಾತ ಕ್ಯಾರೆಕ್ಟರ್. ಸರ್ ಇದು ಒಂದು ಹಳ್ಳಿಯ ಕಥೆ ಆಗಿದ್ದು. ಹಳ್ಳಿಯಲ್ಲಿ ವಿದ್ಯಾಭ್ಯಾಸ ಕಲ್ತವ್ರೆ ಎಲ್ಲ ಮುಂದೆ ಬರ್ತಾರೆ ಅನ್ನೋದು ತಪ್ಪು. ಹಳ್ಳಿಯಲ್ಲಿ ಇದ್ಕೊಂಡು ಮುಂದೆ ಬರ್ತಾರೆ ಅನ್ನೋದು ತೋರಿಸುವಂಥ ಸಿನಿಮಾ. ಅಲ್ಲ, ಎಲ್ಲ ಹಳ್ಳಿಯಲ್ಲಿ ಇಂಥ ಒಂದು ಕತೆ, ಒಬ್ಬ ಹೀರೋ ಇದ್ದೇ ಇರ್ತಾನೆ ಸರ್, ಹುಲಿಬೇರ ಅಂತ ಒಬ್ಬ ಹುಡುಗ ಇದ್ದೇ ಇರ್ತಾನೆ, ಅದ್ರ ಕತೆ ಇದು. ಕಾಮಿಡಿಯಾಗಿ ಹೇಳ್ತಾ ಒಂದು ಮೆಸೇಜ್ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೌದೌದು. ಹಾಂ, ನಿಜವಲ್ಲ ಸರ್. ಇದು ಅಂದರೆ ಎಲ್ಲ ಅಂದರೆ ಇಲ್ಲಿ ಉತ್ತರ ಕನ್ನಡದ ಭಾಷೆನೇ ಇಲ್ಲಿ ಸೊಗಸು. ಓಕೆ, ಕಥೆಗಳೆಲ್ಲ ಸಾಮಾನ್ಯವಾಗಿದ್ರೂ ಒಂದು ಚಿತ್ರಕಥೆಯಲ್ಲಿ ತುಂಬ ಭಿನ್ನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಎಲ್ಲ ಅಲ್ಲೇ ಭಾಷೆ, ಅಲ್ಲೇ ಕಲಾವಿದರು, ರೀಲ್ಸಲ್ಲಿ ಫೇಮಸ್ ಆದವರು, ಉತ್ತರ ರಂಗಭೂಮಿಯಲ್ಲಿ ಫೇಮಸ್ ಆದವ್ರನ್ನ ಇಟ್ಕೊಂಡು. ಏನು ಸರ್ ಅಂದರೆ ಸರ್ ಅವನು ಅಲ್ಲ, ಮನೆಯಲ್ಲಿ ಅವನಿಗೆ ಸಪೋರ್ಟ್ ಸಿಗಲ್ಲ, ಸೊ ಕಲೀಲಿಕ್ಕಾಗಿ. ಓಕೆ, ಅವನೇ ಎಲ್ಲ ಇದು ಮಾಡಿಕೊಂಡು ಮುಂದೆ ಬರ್ತಾನೆ, ಆ ಥರ ಕಥೆ ಇದೆ. ನಮ್ಮ ಊರ್ ಕಡೆ ತುಂಬಾ ಇದು ಹಾರ್ಟ್ ಟಚಿಂಗ್ ಇರುತ್ತೆ. ಲೈಕ್ ಒಬ್ಬ ಹುಡುಗಂಗೆ ಅಕ್ಕನ ಮಗಳು ಇಲ್ಲ ಆತರ ಲೈಕ್ ಮಾವ ಅಂತ ಕರ್ಸ್ಕೊಳ್ಳೋದು. ಸೊ ದಟ್ ರಿಲೇಷನ್ ತುಂಬಾನೇ ಪ್ಯೂರ್ ಅನ್ಕೊಳ್ಳಿ. ಲೈಕ್ ಫ್ಯೂಚರ್ ಅಲ್ಲಿ ಅವ್ರ ಮದ್ವೆ ಆಗ್ಬೋದು, ಆಗ್ದಲೇ ಇರ್ಬೋದು, ಬಟ್ ದೆನ್ ದಟ್ ಚೈಲ್ಡ್ಹುಡ್ ಜರ್ನಿ ಏನಿರುತ್ತೆ ಇವ್ರದ್ದು ಅಕ್ಕನ ಮಗಳ ಜೊತೆ ಇಲ್ಲ ಮಾವನ್ ಜೊತೆ, ಸೊ ದಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ಸೊ ಆ ಕಥೆನ ಇಲ್ಲಿ ತೋರಿಸಿದ್ದಾರೆ. ಇದು ತುಂಬಾ ಜನಕ್ಕೆ ಕನೆಕ್ಟ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಅಂಡ್ ಕತೆ ತುಂಬಾ ಚೆನ್ನಾಗಿದೆ. ನನಗೆ ಇದರಲ್ಲಿರೋ ಸಾಂಗ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಸ್ವಲ್ಪ ಸ್ವಾರ್ಥಿಯಾಗಿ ಪ್ರಿಯಾರಿಟಿ ವೈಸ್ ನಾನು ಮಾಡಿರೋ ಸಾಂಗ್ಗಳನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಅದಾದ್ಮೇಲೆ ನನಗೆ ಪರ್ಸ್ನಲಿ ನಮ್ಮ ಡೈರೆಕ್ಟರ್ ಸರ್ ಮಲ್ಲಿಕಾರ್ಜುನ್ ಸರ್ ಒಂದು ಲಿರಿಕ್ಸ್ನ ಬರೆದಿದ್ದಾರೆ, ಅದು ನನಗೆ ತುಂಬಾನೇ ಇಷ್ಟ ಆಯಿತು. ಒಂದು ಲೈನ್ ಇದೆ, ಸೊ ಐ ಡೋಂಟ್ ವಾಂಟ್ ಟು ರಿವೀಲ್ ಇಟ್ ನೌ, ಬಟ್ ತುಂಬ ಚೆನ್ನಾಗಿದೆ ಅದು ಕತೆ. ಆ್ಯಂಡ್ ಸಾರಿ, ಸಸ್ಪೆನ್ಸ್ ಇಲ್ಲ, ಬಟ್ ಆ ಲೈನ್ ತುಂಬ ಚೆನ್ನಾಗಿದೆ. ಬಟ್ ಐ ಡೋಂಟ್ ನೋ ಇವಾಗ ಹೇಳ್ಬೋದಲ್ಲ. ಸೊ ಯಾ, ಸಾಂಗ್
ಯಾ ಆ್ಯಂಡ್ ಟೆಕ್ನಿಕಲ್ ವೈಸ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ ಟೀಮ್ ಆ್ಯಂಡ್ ಕ್ಯಾಸ್ಟಿಂಗ್ ವೈಸ್ ಕೂಡ ಅಷ್ಟೇ ತುಂಬ ದೊಡ್ಡವ್ರ ಜೊತೆ ವರ್ಕ್ ಮಾಡುವಂಥ ಅವಕಾಶ ಸಿಕ್ತು. ಆ್ಯಂಡ್ ಕಮಿಂಗ್ ಟು ರೂರಲ್ ಸ್ಟಾರ್ ಅಂಜನ್ ಅವರು, ಓಕೆ, ಅಂಜನ್ ಅವರು ಹಿ ಈಸ್ ವೆರಿ ಡೆಡಿಕೇಟೆಡ್ ಆನ್ ದ ಸೆಟ್ಸ್ ಆ್ಯಂಡ್ ಅವ್ರು ಹೇಳಿದ್ರು ಇಟ್ ಇಸ್ ಅ ಡಿ ಗ್ಲಾಮ್ ಪಾತ್ರ ಅಂತ. ಸೊ ಅದೇ ತಕ್ಕನಂಗೆ ಹಿ ಹ್ಯಾಸ್ ಡನ್. ಅವ್ರು ನನ್ನ ಹತ್ರ ಬಂದಾಗ, ಸರ್ ನೀವು ಉತ್ತರ ಕರ್ನಾಟಕದವರು, ನಾವು ಉತ್ತರ ಕರ್ನಾಟಕದವರು, ಸಿನಿಮಾ ಕೂಡ ಉತ್ತರ ಕರ್ನಾಟಕದ್ದು, ಹಾಗಾಗಿ ನೀವು ಈ ಸಿನಿಮಾದ ಸಂಗೀತನ ಅರ್ಥ ಮಾಡಿಕೊಂಡು ಕೊಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಉತ್ತರ ಕರ್ನಾಟಕದ ಜಾನಪದಗಳೆಲ್ಲ ಯೂಸ್ ಮಾಡಿದ್ದೀವಿ. ಅದರ ಜಾನಪದ ಅಂದರೆ ಹಿನ್ನೆಲೆ ಹಳ್ಳಿ ಸೊಗಡು ಮತ್ತು ಒಂದು ಹಳ್ಳಿ ಬ್ಯಾಕ್ ಡ್ರಾಪಲ್ಲಿ ನಡೆಯುವಂಥ ಕಥೆ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಹಾಡುಗಳೆಲ್ಲ ನಮ್ಮ ಮಣ್ಣಿನ ಸೊಗಡಂತ ತುಂಬಿರುವಂಥ ಒಂದು ಸಂಗೀತ ಸಾಹಿತ್ಯ ಎಲ್ಲ ಅದಿದೆ. ಹಾಗಾಗಿ ನನಗೆ ಅಲ್ಲಿಂದ ಉತ್ತರ ಕನ್ನಡದ ಬೀದರಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ಉತ್ತರ ಕನ್ನಡದ ಎಲ್ಲ ಜಾನಪದಗಳೆಲ್ಲ ಕೇಳಿ ಬೆಳೆದವರು ಅಂತ, ಹಾಗಾಗಿ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳಿ ನನ್ನನ್ನು ಆಯ್ಕೆ ಮಾಡಿದ್ದು. ಈ ಸಿನಿಮಾದಲ್ಲಿ ಬಂದು 4 ಹಾಡುಗಳು ಮಾಡಿದ್ದೀವಿ, 2 ಬಿಟ್ ಸಾಂಗ್ ಇದೆ. ಬ್ಯಾಕ್ಗ್ರೌಂಡ್ ಬಂದು ಧರ್ಮವಿಶ್ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಹಾಡುಗಳು ಚೆನ್ನಾಗಿ ಬಂದಿದೆ. ಈ ನೆಕ್ಸ್ಟ್ ಮಂತ್ ಒಂದು ಸಾಂಗ್ ರಿಲೀಸ್ ಮಾಡೋ ಪ್ಲಾನ್ ಇದೆ, ಫಸ್ಟ್ ಸಾಂಗು.